ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಉಚ್ಚಂಗಿದುರ್ಗದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರ. ಹರಪಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ SS ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಹಾಗೂ ಸಮೃದ್ಧಿ ಸಂಸ್ಥೆ ಹಳೆ ಕಡ್ಲೆಬಾಳು ಮತ್ತು ಶ್ರೀಯುತ ನಾಗರಸನಹಳ್ಳಿ ವೀರೇಶ್ NP ದೇವರಬೆಳಕೆರೆ ಹಾಗೂ ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಮುಖಂಡ ಶಿವಕುಮಾರ ಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಡವರಿದ್ದು ಹೆಚ್ಚಿನ ಚಿಕಿತ್ಸೆಗೆ SS ಆಸ್ಪತ್ರೆಗೆ ಬಂದಾಗ ಉಚಿತವಾಗಿ ತಪಾಸಣೆ ನೀಡಿ ನಮ್ಮ ಊರಿನಲ್ಲಿ ಹೆಚ್ಚು ಆರೋಗ್ಯ ಶಿಬಿರಗಳು ನಡೆಯುವಂತಾಗಲಿ. ಶಿಬಿರಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಊರಿನಿಂದ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು. ಡಾಕ್ಟರ್ ರಾಕೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿದ್ದು ಮುಂಜಾಗೃತವಾಗಿ ತಪಾಸಣೆ ಮಾಡಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವ ಕಾಯಿಲೆಗಳು ಯಾವ ಕಾರಣಕ್ಕೆ ಬರುತ್ತವೆ ಎಂಬುದು ಗೊತ್ತಾಗುವುದಿಲ್ಲ. ಈ ಶಿಬಿರದಲ್ಲಿ BP, ಸಕ್ಕರೆ ಕಾಯಿಲೆ, ECG ತಪಾಸಣೆ ಒಳಪಡಿಸಲಾಗುವುದು. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದು ತಪಾಸಣೆಗೊಳಪಟ್ಟು ಇದರ ಉಪಯುಕ್ತ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಶಿಬಿರದಲ್ಲಿ 110ಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ಮಾಡಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಡ್ಡಹಳ್ಳಿ ಕೆಂಚಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಾಕಮ್ಮ ಸಿದ್ದಪ್ಪ, ಗಂಗಮ್ಮ ರಮೇಶ್, ಮಮತಾ ಸಿದ್ದೇಶ್, ಪೂಜಾರ ದಂಡೆಪ್ಪ, PDO ಶಿವಕುಮಾರ್ ನಾಯ್ಕ್, ಡಾಕ್ಟರ್ ಶಕುಂತಲಾ, ಡಾಕ್ಟರ್ ಹಂಸ, ಗೌರಿ ಅಶೋಕ್, ಸಮೃದ್ಧಿ ಸಂಸ್ಥೆ ಹಳೆ ಕಡ್ಲೆಬಾಳು, ಈರಣ್ಣ, ನಾರಾಯಣ ಆಸ್ಪತ್ರೆ, ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು, ರೋಗಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಶಿಬಿರ ಆದಷ್ಟು ಹೆಚ್ಚಿನ ರೋಗಗಳು ಅಥವಾ ಹೆಚ್ಚಿನ ಜನಸಂಖ್ಯೆ ಬಂದು ತೋರಿಸ್ಕೊಳ್ಳಿ. ಯಾಕೆಂದ್ರೆ ಈಗಿನ ಜನಸಾಮಾನ್ಯಗಳಲ್ಲಿ ರೋಗ ಅನ್ನೋದು ಯಾರಿಗೆ ಯಾವ ಕಾಲಕ್ಕೆ ಯಾವಾಗ ಬರುತ್ತೆ ಅನ್ನೋದೊಂದು ಕಾರಣ ಇಲ್ಲ, ಏನು ಕರೆಯೋಲೇ ಇಲ್ಲ, ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಸೊ ಆ ತರ ಸಂದರ್ಭದಲ್ಲಿ ಹೆಚ್ಚು ಬಂದು ನಮ್ಮ ಹಾರ್ಟ್ ಚೆಕ್ ಮಾಡಿಸ್ಕೊಂಡು ಯಾವ ತರ ಏನ್ ಸಮಸ್ಯೆ ಇದೆ, ಅದಕ್ಕೆ ಏನ್ ಪರಿಹಾರ ಅಂತೆಲ್ಲ ತಿಳ್ಕೊಬಹುದು. ಈಗಿನ ಜನಗಳಲ್ಲಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇಲ್ಲ. ಹಾರ್ಟ್ ಅಟ್ಯಾಕ್ ಟೈಮ್ ಇಲ್ಲ, ಹಾರ್ಟ್ ಅಟ್ಯಾಕ್ ಈಗ ಇದು ಇಲ್ಲ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಹಾಗೆ ಏನು ಸಮಸ್ಯೆ ಇಲ್ಲ. ಹಾರ್ಟ್ ಅಟ್ಯಾಕ್ ಬಂದ್ರೆ ಟ್ರೀಟ್ಮೆಂಟ್ ಇದೆ, ಆದಷ್ಟು ಬೇಗ ನಾವು ಅದನ್ನು ಗೊತ್ತಿದ್ರೆ ಆದಷ್ಟು ಬೇಗ ಚಿಕಿತ್ಸೆ ಒಳ್ಳೆ ರೀತಿಯಿಂದ ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಿರುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಆದಷ್ಟು ಹೆಚ್ಚಿನ ಜನಸಂಖ್ಯೆ ಬಂದು ತೋರಿಸ್ಕೋಬೇಕು. ನಮ್ ಗೌರವ ಬಂದಾಗ ನನಗೆ ಬಹಳ ಸಂತೋಷ ಆಯ್ತು. ಒಳ್ಳೆ ಕಾರ್ಯಕ್ರಮ ನೀನ್ ಮಾಡಮ್ಮ ಹಂಗ ಅಂತಂದೇಳಿ. ಹಣ ಜಾಬ್ ಬೇಕಣ, ಸಹಕಾರ ಬೇಕು ಅಂದ್ರೆ ನಮ್ಮಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಜಾಗ ಸೊಸೈಟಿ ಹತ್ರ ಐತಿ, ಗ್ರಾಮ ಪಂಚಾಯತಿ ಹತ್ರ ಐತಿ, ಹಾಸ್ಪಿಟಲ್ ಹತ್ರ ಐತಿ, ಎಲ್ಲರೂ ನೀನು ಉಪಯೋಗ ಮಾಡ್ಕೊಳ್ಳೋ ಯಾವಾಗ ಬಾರ ಅಂತ ಸುಮಾರು 2 ತಿಂಗಳ ಕೆಳಗೆ ನಾವು ಹೇಳಿದ್ದೆ. ಕಾರಣಾಂತರದಿಂದ ಅದು ದರ್ಕಂತ ಇವತ್ತಿಗೆ ಬಂದೈತಿ. ಬಹಳ ಸಂತೋಷ. ನಮ್ಮೂರಿನ ಎಲ್ಲ ಇವರು ಇದನ್ನ ಉಪಯೋಗ ಮಾಡ್ಕೊಂಡ್ರಿ ಅಂತಂದೇಳಿ ತಿಳಿಸ್ತಾ, ಹಾಗೂ ಡಾಕ್ಟರ್ ಸಾಧ್ಯ ಆದಷ್ಟು ನನ್ನ ಬಡ ಗ್ರಾಮ, ನಮ್ಮಲ್ಲಿ ಬಡವರೇ ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಏನಾಗಿ ಇನ್ನೂ ತಮ್ಮ ಕೈಯಿಂದ ಏನಾದ್ರು ಸಾಧ್ಯ ಸಹಾಯ ಮಾಡಂಗಿದ್ರೆ ಮಾಡ್ತಾ, ಅಲ್ಲಿ ಹೈಟೆಕ್ನಾಗೆ ಯಾರಾಗಿ ಬಂದಾಗ ತಮ್ಮ ಹೆಸರು ಕೇಳ್ಕೊಂಬಂದ್ರೆ, ನಾವು ಉಚ್ಚಂಗಿದುರ್ಗ ಅಂತ ಕೇಳ್ಕೊಂಬಂದ್ರೆ ಅಲ್ಲಿ ಸ್ವಲ್ಪ ಫೀಸ್ ನಲ್ಲಿ ರಿಯಾಯಿತಿ ಮಾಡಿಕೊಡ್ರಿ, ಏನ್ ಸಾಧ್ಯ ಐತೆ ಮಾಡಿಕೊಡ್ರಿ. ಇನ್ನು ಹೆಚ್ಚಿನ ಅಲ್ಲಿ ಸಹಕಾರ ಬೇಕಾದ್ರೂ ಪ್ರಭಾ ಮೇಡಮ್ ಅಂತ ಹೇಳ್ತಾನೆ, ಮಿನಿಸ್ಟ್ರಿಗೆ ಹೇಳ್ತೀವಿ, ನಾವು ಸಹ ಜೊತೆಗೆ ಇರೋದ್ರಿಂದ ಎಲ್ಲರೂ ಸಹಕಾರ ಮಾಡೋಣ. ನಮ್ಮ ಊರಿನ ಉಚ್ಚಂಗಿದುರ್ಗದವರು ಅಂತ ಬಂದಿರ್ತಾವೆ, ತಾವು ಸಹಕಾರ ಮಾಡಿದ್ರೆ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ, ಈ ನನ್ನ ಉದ್ಘಾಟನಾಗ ಎಲ್ಲರ ಪರವಾಗಿ ನನ್ನ ಮಾತುಗಳು ಮುಗಿಸಿ ಡಾಕ್ಟರ್ಸ್ ಮುಂದಿನ ಪೇಷಂಟ್ಸ್ ಇದು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ.